ದೇವರ ವಾಕ್ಯದಿಂದ, ದೇವರ ಮಾತಿನಿಂದ ಎಲ್ಲ ಉಂಟಾಯಿತು. ಅದು ಉಂಟಾಗಲು ಬೇಕಾದ ಶಕ್ತಿ ಪವಿತ್ರಾತ್ಮನಿಂದ ಬಂತು. ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ದೇವರ ಶಕ್ತಿ ಆಗಿದ್ದಾರೆ. ವಾಕ್ಯವೆಂಬಾತನು ಆತನ ದೇವರ ಕಾರ್ಯಗಳನ್ನು ಮಾಡುವ ಆತನು, ಅದಕ್ಕೆ ಬೇಕಾಗಿರುವ ಶಕ್ತಿ ಪವಿತ್ರಾತ್ಮನು ಒದಗಿಸುವಂಥದ್ದು. ಸೊ ನಾವು ನಮ್ಮ ಮನಸ್ಸು, ನಮ್ಮ ಆಲೋಚನೆ ಚೇಂಜ್ ಆಗಲಿಕ್ಕೆ ಬೇರೆ ಯಾವುದೂ ಆಗೋದಿಲ್ಲ. ವಿ ನೀಡ್ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಪವಿತ್ರಾತ್ಮನ ಶಕ್ತಿ ಬೇಕು. ಯಾರು ಪವಿತ್ರಾತ್ಮನಿಗೆ ಅನ್ಯೋನ್ಯ ಮಾಡ್ತಾರೋ ಅವರಿಗೆ ಪವಿತ್ರಾತ್ಮರು ದೇವರ ಅಗಾಧವಾದ ಸಂಗತಿ, ಆಲೋಚನೆ, ಉದ್ದೇಶಗಳನ್ನು ಪ್ರಕಟಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲೇ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತಿನ ಧ್ಯಾನಕ್ಕೋಸ್ಕರ ದೇವರ ಹೃದಯದಲ್ಲಿ ಹಾಕಿದ ವಿಷಯ, ಪವಿತ್ರಾತ್ಮನು ದೇವರ ಶಕ್ತಿಯಾಗಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ಪವರ್ ಆಫ್ ಗಾಡ್. ನಾವು ಪ್ರಾರ್ಥನೆ ಮಾಡುವ, ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಿಂತ ಮೊದಲು, ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತನಾದ, ಅತಿಶಯನಾದ ದೇವರು ನೀವು ಸ್ವಾಮಿ. ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳುವ ದೇವರು. ತಂದೆ ಸ್ವಾಮಿ, ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ಮಾತನಾಡಿ. ನಿಮ್ಮ ವಾಕ್ಯಗಳು ನಿತ್ಯ ಜೀವನ ಕೊಡುವಂಥದ್ದು ಅಪ್ಪ ಸ್ವಾಮಿ. ನಿಮ್ಮ ವಾಕ್ಯದಲ್ಲಿರುವ ಶಕ್ತಿ, ಮಹಿಮೆ ಪ್ರತಿಯೊಬ್ಬರನ್ನು ಪ್ರವೇಶಿಸಲಿ ಸ್ವಾಮಿ. ಅವರ ಹೃದಯವನ್ನು ಸ್ಪರ್ಶ ಮಾಡಿ ರಾಜ. ಸ್ವಸ್ಥತೆ, ಬಿಡುಗಡೆಗಳು ಉಂಟಾಗಲಿ. ನಿಮ್ಮ ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಇಳಿಯಲಿ ಸ್ವಾಡ. ನಿಮಗೆ ಮಹಿಮೆ ಆಗಲಿ ರಾಜ. ತಂದೆ, ನಿಮ್ಮ ಚಿತ್ತ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಪ್ರಿಯರೇ, ಇವತ್ತಿನ ವಿಷಯ ಪವಿತ್ರಾತ್ಮನು ದೇವರ ಶಕ್ತಿಯಾಗಿದ್ದಾರೆ ಎಂಬುದಾಗಿ. ಈ ವಿಷಯವನ್ನು ನಾವು ಇವತ್ತು ಧ್ಯಾನ ಮಾಡುವ. ನಾವು ನೋಡುವಾಗ ದೇವರ ಅದ್ಭುತವಾದ ಸೃಷ್ಟಿ, ದೇವರು ಉಂಟು ಮಾಡಿದ ಈ ಸೂರ್ಯ, ಚಂದ್ರ, ನಕ್ಷತ್ರ, ಸಮುದ್ರ, ಮೀನುಗಳು, ಜೀವಿಗಳು, ನಾವು ಈ ಎಲ್ಲವನ್ನು ನೋಡ್ತೇವೆ. ಅದ್ಭುತವಾದದ್ದು, ಅಪರಿಮಿತವಾದ ಈ ಸೃಷ್ಟಿ ನಮ್ಮ ಇವತ್ತಿಗೂ ಕೂಡ ಲೆಕ್ಕಕ್ಕೆ ಬಾರದೇ ಇರುವ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಯಾರು ಇಂದಿಗೂ ಕೌಂಟ್ ಮಾಡಲಿಕ್ಕೆ ಆಗಲಿಲ್ಲ. ಸಮುದ್ರದಲ್ಲಿರುವ ಮೀನುಗಳನ್ನು ಯಾರು ಇಂದು ಲೆಕ್ಕ ಮಾಡಲಿಲ್ಲ. ಹಾರಾಡುವ ಹಕ್ಕಿಗಳು, ಗಿಡ ಮರಗಳು ಯಾರು ಇಂದು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಲ್ಲೆಲೂಯಾ. ಇಂಥ ಅಸಂಖ್ಯವಾದ, ಅಪರಿಮಿತವಾದ ಈ ಸೃಷ್ಟಿ ದೇವರು ತನ್ನ ಮಾತಿನಿಂದ ಉಂಟು ಮಾಡಿದರು. ದೇವರ ವಾಕ್ಯದಿಂದ, ದೇವರ ಮಾತಿನಿಂದ ಎಲ್ಲ ಉಂಟಾಯಿತು. ಅದು ಉಂಟಾಗಲು ಬೇಕಾದ ಶಕ್ತಿ ಪವಿತ್ರಾತ್ಮನಿಂದ ಬಂತು. ಹಲ್ಲೆಲೂಯಾ. ಸೊ ಕೀರ್ತನೆ 33ನೇ ಅಧ್ಯಾಯದ 6ನೇ ವಚನ ನೋಡುವ. ಅಲ್ಲಿಗೆ ಓದ್ತೇವೆ, ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿ ಇರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು ಎಂಬುದಾಗಿ ನೋಡ್ತಾ ಇರ್ತೇವೆ. ಸೊ ದೇವರ ಅಪ್ಪಣೆಯಿಂದ ಎಲ್ಲವೂ ಉಂಟಾಯಿತು, ಆತನ ಶ್ವಾಸದಿಂದ ಎಲ್ಲ ನಿರ್ಮಾಣವಾಯಿತು ಎಂಬುದಾಗಿ. ಸೊ ದೇವರ ವಾಕ್ಯ, ದೇವರ ಮಾತು, ಅದು ದೇವರ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸ್ತದೆ. ಸೊ ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ಸೊ ದೇವರ ಇಷ್ಟದಂತೆ ಮಾಡುವಂಥದ್ದು. ಅದನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿ, ಹಾಗೆ ಆಗಲಿಕ್ಕೆ ಬೇಕಾದ ಶಕ್ತಿ ಪವಿತ್ರಾತ್ಮನು ತಾನೇ ಒದಗಿಸುವುದು. ಸೊ ಹೋಲಿ ಸ್ಪಿರಿಟ್ ಇಸ್ ದ ಪವರ್ ಆಫ್ ಗಾಡ್ ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಕಾರ್ಯಸಾಧಕವಾದುದು. ಯೆಶಾಯ 55:11, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನಾನು ಉದ್ದೇಶಿಸನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುವುದಿಲ್ಲ ಎಂಬುದಾಗಿ. ಸೊ ದೇವರು ಹೇಳ್ತಾರೆ, ನನ್ನ ಬಾಯಿಂದ ಹೊರಟಂತಹ ಮಾತು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನಾನು ಉದ್ದೇಶಿಸನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ಹಿಂತಿರುವುದಿಲ್ಲ ಎಂಬುದಾಗಿ. ಇಬ್ರಿಯ 4:12 ನಾವು ನೋಡುವ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದುದು, ಕಾರ್ಯಸಾಧಕವಾದುದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದುದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಯನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಕಾರ್ಯಸಾಧಕವಾದದ್ದು ಎಂಬುದಾಗಿ. ಸೊ ದ ವರ್ಡ್ ಆಫ್ ಗಾಡ್ ಡೂ ವಾಟ್. ದೇವರ ವಾಕ್ಯ ಕಾರ್ಯವನ್ನು ಮಾಡುವಂಥದ್ದು. ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ, ಆತನ ವಾಕ್ಯವೆಂಬ ಆತನು ನರವತರೇತಿ ಲೋಕದಲ್ಲಿ ಚಲಿಸುವಂಥದ್ದು. ಗಾಡ್ಸ್ ವರ್ಡ್ ಬಿಕೇಮ್ ಫ್ಲೆಶ್. ದೇವರ ವಾಕ್ಯ ನರವತರೇತಿ. ಸೊ ಯೇಸು ಸ್ವಾಮಿ ಈ ಲೋಕದಲ್ಲಿ ಚಲಿಸುವಾಗ ಹೇಳಿದರು, ನಾನು ತಂದೆಯ ಚಿತ್ತವನ್ನು ಮಾಡಲಿಕ್ಕೆ ಬಂದಿದ್ದೇನೆ, ತಂದೆಯ ಯೋಜನೆಯನ್ನು ನಾನು ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಐ ಕೇಮ್ ಟು ಡೂ ದ ವಿಲ್ ಆಫ್ ದ ಫಾದರ್. ಸೊ
ಈಸ್ ದ ವರ್ಡ್ ಆಫ್ ಗಾಡ್. ಆತನು ವಾಕ್ಯವೆಂಬ ಆತನು ಅವತಾರ ಎತ್ತಿದ್ದು. ಸೊ ಯೋಹಾನ 5ನೇ ಅಧ್ಯಾಯದ 36ನೇ ವಚನ ಓದುವ. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಆದರೆ ನಾನು ಮಾಡುವ ಕೆಲಸಗಳೇ ತಂದೆ ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯವಾಗಿ ಸಾಕ್ಷಿ ಕೊಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ತಂದೆ ನನಗೆ ಕೊಟ್ಟಿರುವ ಕೆಲಸವನ್ನು ಮಾಡಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ ಎಂಬುದಾಗಿ. ಹೇಗೆ ಮಾಡ್ತೇನೆ? ಆತನ ಹೇಳ್ತಾನೆ, ಪವಿತ್ರ ಆತ್ಮನ ಶಕ್ತಿಯಿಂದ ಮಾಡ್ತಾನೆ ಎಂಬುದಾಗಿ. ಮತ್ತಾಯ 12:28, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ. ಸೊ ಯೇಸುಸ್ವಾಮಿ ಹೇಳ್ತಾನೆ, ನಾನು ತಂದೆಯ ಕಾರ್ಯವನ್ನು, ತಂದೆಯ ಚಿತ್ತವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಪವಿತ್ರ ಆತ್ಮನ, ದೇವರ ಆತ್ಮನ ಬಲದಿಂದ ನಾನು ಅದನ್ನು ಮಾಡ್ತೇನೆ ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಾಗ ಪವಿತ್ರ ಆತ್ಮನು ದೇವರ ಶಕ್ತಿ ಆಗಿದ್ದಾರೆ. ವಾಕ್ಯವೆಂಬ ಆತನು ದೇವರ ಕಾರ್ಯಗಳನ್ನು ಮಾಡುವ ಆತನು. ಅದಕ್ಕೆ ಬೇಕಾಗಿರುವ ಶಕ್ತಿ ಪವಿತ್ರ ಆತ್ಮನು ಒದಗಿಸುವಂಥದ್ದು. ಸೊ ಪವಿತ್ರ ಆತ್ಮನು ಮತ್ತು ದೇವರ ವಾಕ್ಯವೆಂಬ ಜೊತೆಯಾಗಿ ದೇವರ ಯೋಜನೆಗಳನ್ನು, ದೇವರ ಕಾರ್ಯವನ್ನು ಫುಲ್ಫಿಲ್ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಪವಿತ್ರ ಆತ್ಮನು ವಾಕ್ಯವೆಂಬ ಆತನು ಮರಿಯಳ ಗರ್ಭದಲ್ಲಿ ಇರಿಸಿದ್ದು. ಪರಲೋಕದಲ್ಲಿದ್ದಂಥ ವಾಕ್ಯವೆಂಬ ಆತನು ಮರಿಯಳ ಗರ್ಭದಲ್ಲಿ ಒಂದು ಸೀಡಾಗಿ, ಒಂದು ಬೀಜವಾಗಿ ಇರಿಸಿದ್ದು. ಸೊ ಲೂಕ 1ನೇ ಅಧ್ಯಾಯದ 35ನೇ ವಚನ ನೋಡುವ. ದೇವದೂತನು ಮರಿಯಳೊಂದಿಗೆ ಮಾತನಾಡುವಾಗ ಹೇಳ್ತಾರೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗ ಎನಿಸಿಕೊಳ್ಳುವುದು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಾಗ ದೇವದೂತನು ಮರಿಯಳಿಗೆ ಹೇಳುವಂಥದ್ದು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ನಿನ್ನ ಮೇಲೆ ಪವಿತ್ರಾತ್ಮನ ಶಕ್ತಿಯ ನೆರಳು ಬರುವುದು ಎಂಬುದಾಗಿ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನು ಏನು ಮಾಡಿದಂತ ಹೇಳಿದ್ರೆ, ಆ ಪರಲೋಕದಲ್ಲಿರುವ ಆ ಅದ್ಭುತನಾದ ದೇವರು, ಮಹಿಮೆಯ ಅರಸನು, ಸಮಸ್ತವನ್ನು ಸೃಷ್ಟಿಸಿದ ಆತನು, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಎಂಬುದಾಗಿ ಹೇಳುವ ಅಂಥ ಮಹಿಮೆಯ ದೇವರನ್ನು, ವಾಕ್ಯವೆಂಬ ಆತನು ಈ ಸಣ್ಣ ಭೂಮಿಯಲ್ಲಿ, ಸಣ್ಣ ಮರಿಯಲ ಅತಿ ಸಣ್ಣ ಗರ್ಭದಲ್ಲಿ ಒಂದು ಸಣ್ಣ ಬೀಜವಾಗಿ ಮಾರ್ಪಡಿಸಿ ಅವಳ ಗರ್ಭದಲ್ಲಿ ಇರಿಸಿದ್ದು. ಸೊ ಪವಿತ್ರಾತ್ಮನ ಶಕ್ತಿ, ಆ ವಾಕ್ಯವೆಂಬ ಅಪರಿಮಿತವಾದ ದೇವರನ್ನು ಸಣ್ಣ ಬೀಜವಾಗಿ ಆ ಗಾತ್ರಕ್ಕೆ ತಂದು ಮರಿಯಳ ಗರ್ಭದಲ್ಲಿ ಇರಿಸಿದ್ದು. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನು ಮೂಲಕ ಮಣ್ಣಿನ ಆಕಾರಕ್ಕೆ ಜೀವ ಬಂತು. ನಾವು ಆದಿಯಲ್ಲಿ ನಾವು ನೋಡುವಾಗ, ಮನುಷ್ಯರನ್ನು ಸೃಷ್ಟಿ ಮಾಡುವಾಗ ದೇವರು ಮಣ್ಣಿನಿಂದ ದೇಹದ ಆಕಾರವನ್ನು ಮಾಡ್ತಾರೆ. ಆಕಾರವನ್ನು ಮಾಡಿದಾಗ ಅದಕ್ಕೆ ಜೀವ ಇರಲಿಲ್ಲ, ದರ್ ಇಸ್ ನೋ ಲೈಫ್. ಆ ನಂತರ ದೇವರು ತನ್ನ ಜೀವ ಶ್ವಾಸವನ್ನು ಊದ್ತಾರೆ, ಆಗ ಅದು ಬದುಕುವ ಪ್ರಾಣಿ ಆಗ್ತದೆ. ಆದಿಕಾಂಡ 2ನೇ ಅಧ್ಯಾಯದ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿ ಆತ್ಮ ಎಂಬುದಾಗಿ. ಸೊ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿ ಆ ಮಣ್ಣಿನ ಆಕಾರಕ್ಕೆ ಜೀವವನ್ನು ಉಂಟು ಮಾಡಿತು. ಅಲ್ಲಿ ನಾವು ನೋಡಿದೆ, ಮೊದಲು ಪವಿತ್ರಾತ್ಮವನ್ನು ನಾವು ನೋಡುವಾಗ ಆತನು ಅಗಮ್ಯವಾದ ದೇವರನ್ನು ಸಣ್ಣ ಬೀಜವಾಗಿ ಮಾಡಿ ದೇವಕುಮಾರನನ್ನು ಮನುಷ್ಯ ಕುಮಾರನಾಗಿ ಮಾಡಿತು, ಮರಿಯಳ ಗರ್ಭದಲ್ಲಿ ಇರಿಸಿದ್ದು. ಇಲ್ಲಿ ನಾವು ನೋಡಿದೆ, ಮಣ್ಣಿನ ಆಕಾರಕ್ಕೆ ಜೀವ ಬರಬೇಕಾದ್ರೆ ಪವಿತ್ರಾತ್ಮನ ಶಕ್ತಿ ಅದನ್ನು ಮಾಡಿತು. ನಾವು ನೋಡಿದೆ, ಪವಿತ್ರಾತ್ಮನ ಶಕ್ತಿ ಕೆಂಪು ಸಮುದ್ರವನ್ನು ಈ ಭಾಗ ಮಾಡಿತು. ನಾವು ನೋಡಿ, ಇಸ್ರಾಯೇಲರ ಮುಂದೆ ಅವರು ಐಗುಪ್ತ ದೇಶದಿಂದ ಹೊರಟು ಕಾನಾನ್ ದೇಶಕ್ಕೆ ಹೋಗ್ತಾ ಇರುವಾಗ ಅವರಿಗೆ ದಾರಿಯಲ್ಲಿ ಕೆಂಪು ಸಮುದ್ರ ಅಡ್ಡ ಬರ್ತದೆ, ಅಗಾಧವಾದ ಸಮುದ್ರ ಅಡ್ಡ ಬರ್ತದೆ. ಅದು ಈ ಭಾಗ ಆದದ್ದು ಪವಿತ್ರಾತ್ಮನ ಶಕ್ತಿಯಿಂದ. ವಿಮೋಚನ ಕಾಂಡ 14ನೇ ಅಧ್ಯಾಯ ಅದರಲ್ಲಿ 21-22 ಓದುವ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯಲ್ಲೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಯಿಂದ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು, ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡುವಾಗ ಅಲ್ಲಿ ಮೂಡಣ ದಿಕ್ಕಿಂದ ಗಾಳಿ ಬೀಸುವ ಹಾಗೆ ಮಾಡಿ ನಾವು ನೋಡ್ತೇವೆ. ಪವಿತ್ರಾತ್ಮ ದೇವರ ಜೀವ ಶ್ವಾಸವಾಗಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ಬ್ರೆತ್ ಆಫ್ ಗಾಡ್. ಇಲ್ಲಿ ನಾವು ನೋಡುವಾಗ ಮೂಡಣ ದಿಕ್ಕಿನಿಂದ ಗಾಳಿ ಬೀಸುವ ಹಾಗೆ ಮಾಡಿ ಕೆಂಪು ಸಮುದ್ರ ಈ ಭಾಗ ಮಾಡಿ. ಸೊ ಪವಿತ್ರಾತ್ಮನು ಕೆಂಪು ಸಮುದ್ರವನ್ನು ಸ್ಪ್ಲಿಟ್ ಮಾಡಿದ್ದು, ಈ ಭಾಗ ಮಾಡಿದ್ದು. ಸೊ ಪವಿತ್ರಾತ್ಮನು ದೇವರ ಮಕ್ಕಳಿಗೆ ಲಾವಕ್ಕಿಗಳನ್ನು ಬರಮಾಡಿದ್ದು. ಅವರು ಮಾಂಸ ಬೇಕು ತಿನ್ನಲಿಕ್ಕೆ ಅಂತ ಹೇಳುವಾಗ ಸುಮಾರು 20 ಲಕ್ಷ ಜನರಿಗೆ ಬೇಕಾದ ಮಾಂಸ, 20 lakhs ಪೀಪಲ್, 20 ಲಕ್ಷ ಜನರಿಗೆ ಬೇಕಾದ ಮಾಂಸವನ್ನು ಒದಗಿಸಿಕೊಳ್ಳಲಿಕ್ಕೆ ಪವಿತ್ರಾತ್ಮನ ಲಾವಕ್ಕಿಗಳನ್ನು ಅವರ ಪಾಳೆಯದ ಪಕ್ಕದಲ್ಲಿ ಬರಮಾಡಿದರು. ಅರಣ್ಯಕಾಂಡ 11ನೇ ಅಧ್ಯಾಯದ 31ನೇ ವಚನ.
ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತ್ತು. ಇಸ್ರಾಯೇಲರೆದ್ದು ಆ ದಿನ ಹಗಲಿರುಳು ಮರುದಿನದ ಹಗಲು ಆ ಲಾವಕ್ಕಿಯನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಖಂಡುಕ ಕೂಡಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಲ್ಲಿ ಸಮುದ್ರದ ಕಡೆಯಿಂದ ಯೆಹೋವನಿಂದ ಹೊರಟಂಥ ಗಾಳಿ, ದೇವರಿಂದ ಹೊರಟಂಥ ಗಾಳಿ, ಆ ಪವಿತ್ರಾತ್ಮನು ಅಲ್ಲಿ ಲಾವಕ್ಕಿಗಳನ್ನು ಮಾಂಸದವಾಗಿ ಅವರಿಗೆ ಒದಗಿ ಬರುವಾಗಿ ಪಾಳೆಯದ ಸಮೀಪಕ್ಕೆ ತಂದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಯಾವುದೇ ಗಾಳಿ ಅಲ್ಲ, ಪವಿತ್ರಾತ್ಮನ ಗಾಳಿಯೋಪಾದಿಯಲ್ಲಿ ಕಾಣಿಸಿಕೊಂಡು. ಹಲ್ಲೆಲೂಯಾ. ಸೊ ಇದು ಪವಿತ್ರಾತ್ಮನ ಕಾರ್ಯ, ಹೌ ಈ ಮ್ಯಾನಿಫೆಸ್ಟೆಡ್, ಹೇಗೆ ಆತನು ಕಾರ್ಯ ಮಾಡಿದನು ಎಂಬುದಾಗಿ. ಸೊ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿ, ಜನರಿಗೆ ಬೇಕಾದ ಮಾಂಸ ಒದಗಿಸುವಿಕೆ, ಪ್ರೊವಿಷನ್, ಪವಿತ್ರಾತ್ಮನ ಶಕ್ತಿಯ ಮೂಲಕ ಉಂಟಾಯಿತು. ಪವಿತ್ರಾತ್ಮನ ಶಕ್ತಿ ನಮ್ಮ ಹೃದಯವನ್ನು ಬದಲು ಮಾಡ್ತದೆ. ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಚೇಂಜ್ ಅವರ್ ಹಾರ್ಟ್. ಹೆಜ್ಕೇಲ 36ನೇ ಅಧ್ಯಾಯದ 26ನೇ ವಚನ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯ ನಿಮ್ಮೊಳಗಿನ ತೆಗೆದು ಮೃದುವಾದ ಹೃದಯ ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ಎಂಬುದಾಗಿ. ಸೊ ಹೋಲಿ ಸ್ಪಿರಿಟ್ ವಿಲ್ ಚೇಂಜ್ ದ ಹಾರ್ಟ್. ಪವಿತ್ರಾತ್ಮನ ಶಕ್ತಿ ನಮ್ಮ ಹೃದಯಗಳನ್ನು ಬದಲು ಮಾಡ್ತಾರೆ. ದೇವರ ನಾನು ನಿಮಗೆ ನೂತನ ಮನಸ್ಸು ಕೊಡ್ತೇನೆ, ನೂತನ ಹೃದಯ ಕೊಡ್ತೇನೆ, ನಿಮ್ಮ ಕಠಿಣವಾದ ಕಲ್ಲಾದ ಹೃದಯವನ್ನು ನಾನು ಮಾರ್ಪಡಿಸ್ತೇನೆ, ನನ್ನ ಆತ್ಮವನ್ನು ನಿಮ್ಮ ಒಳಗೆ ಇರಿಸಿ ನನ್ನ ಆಜ್ಞೆಗಳನ್ನು ನೀವು ಪಾಲಿಸುವ ಹಾಗೆ ಮಾಡ್ತೇನೆ ಎಂಬುದಾಗಿ. ಸೊ ನಾವು ನಮ್ಮ ಮನಸ್ಸು, ನಮ್ಮ ಆಲೋಚನೆ ಚೇಂಜ್ ಆಗಲಿಕ್ಕೆ ಬೇರೆ ಯಾವುದೂ ಆಗೋದಿಲ್ಲ. ವಿ ನೀಡ್ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಪವಿತ್ರಾತ್ಮನ ಶಕ್ತಿ ಬೇಕು. ಯಾಕೆಂದರೆ ಈ ಪವಿತ್ರಾತ್ಮನು ದೇವರನ್ನು ಪ್ರಕಟಿಸಿ ದೇವರ ಮರ್ಮವನ್ನು ತಿಳಿಪಡಿಸಿ ನಮ್ಮ ಹೃದಯವನ್ನು ಬದಲು ಮಾಡ್ತಾರೆ. ಸೊ ವಿ ಕ್ಯಾನಾಟ್ ನೋ ಗಾಡ್ ಬೈ ಅವರ್ ಇಂಟಲೆಕ್ಟ್. ನಮಗೆ ನಮ್ಮ ಆಲೋಚನೆಗಿಂತ, ನಮ್ಮ ಜ್ಞಾನದಿಂದ ನಮಗೆ ದೇವರನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಹೋಲಿ ಸ್ಪಿರಿಟ್ ರಿವೀಲ್ಸ್ ಹೂ ಗಾಡ್ ಇಸ್. ಪವಿತ್ರಾತ್ಮನು ಮಾತ್ರ ನಮಗೆ ದೇವರನ್ನು ಯಾರು ಎಂಬುದಾಗಿ ಪ್ರಕಟಿಸುವಂಥದ್ದು. ಪವಿತ್ರಾತ್ಮನ ಹೊರತಾಗಿ ನಮಗೆ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. 1 ಕೊರಿಂಥ 2ನೇ ಅಧ್ಯಾಯದ 10 ಮತ್ತು 11ನೇ ವಚನ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನ ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು. ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ಎಂಬುದಾಗಿ. ಸೊ ನಮ್ಮ ಒಳಗಿನ ಆಲೋಚನೆ ನಮಗೆ ಹೇಗೆ ನಮ್ಮ ಆತ್ಮನಿಗೆ ಮಾತ್ರ ತಿಳಿದಿರುತ್ತದೋ, ನಮ್ಮ ಅಂತರಾತ್ಮಕ್ಕೆ ಮಾತ್ರ ತಿಳಿದಿರುತ್ತದೋ, ಅದೇ ರೀತಿಯಲ್ಲಿ ದೇವರ ಒಳಗಿನ ಆಲೋಚನೆ, ಅಗಾಧವಾದ ಸಂಗತಿಗಳು ಪವಿತ್ರಾತ್ಮನಿಗೆ ಮಾತ್ರ ತಿಳಿಯುತ್ತದೆ. ಯಾರು ಪವಿತ್ರಾತ್ಮನಿಗೆ ಅನ್ಯೋನ್ಯ ಮಾಡ್ತಾರೋ ಅವರಿಗೆ ಪವಿತ್ರಾತ್ಮರು ದೇವರ ಅಗಾಧವಾದ ಸಂಗತಿ, ಆಲೋಚನೆ, ಉದ್ದೇಶಗಳನ್ನು ಪ್ರಕಟಿಸ್ತಾರೆ. ಸೊ ದ ಹೋಲಿ ಸ್ಪಿರಿಟ್ ರಿವೀಲ್ಸ್ ಹೂ ಗಾಡ್ ಇಸ್. ಪವಿತ್ರಾತ್ಮನು ನಮಗೆ ದೇವರನ್ನು ತಿಳಿಯಪಡಿಸ್ತಾರೆ. ನಾವು ಎಷ್ಟು ಹೆಚ್ಚಾಗಿ ದೇವರನ್ನು ತಿಳಿತೇವೋ, ದೇವರ ಮನಸ್ಸು, ಆಲೋಚನೆ, ಹೃದಯವನ್ನು ತಿಳಿತೇವೋ, ಹಾಗೆ ನಮ್ಮ ಹೃದಯ ಬದಲಾಗ್ತಾ ಹೋಗ್ತದೆ. ಸೊ ಪವಿತ್ರಾತ್ಮನು ಈ ದೇವರ ಆತ್ಮನ ಶಕ್ತಿಯಿಂದ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೃತ ಶರೀರವನ್ನು ಬದುಕಿಸಿದು. ಯೇಸು ಸ್ವಾಮಿ ನಮ್ಮ ಪಾಪಗಳಿಗೆ ಸತ್ತು ಕೂಣಲ್ಪಟ್ಟ ನಂತರ 3ನೇ ದಿವಸದಲ್ಲಿ ದೇವರಾತ್ಮನ ಬಲ ಆತನನ್ನು ಸತ್ತೊಳಗಿಂದ ಎಬ್ಬಿಸಿದು. ಅದೇ ರೀತಿಯಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿದ್ದಾರೋ ಅವರು ಕೂಡ ಕ್ರಿಸ್ತನಲ್ಲಿ ನಿದ್ದೆ ಹೋದ ನಂತರ ಅವರನ್ನು ಕಡೆಯ ದಿವಸದಲ್ಲಿ ಯೇಸು ಸ್ವಾಮಿ 2ನೇ ಪರೋಣದಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ಅವರು ಎದ್ದು ಬರುತ್ತಾರೆ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನು ಮೃತ ಶರೀರಕ್ಕೆ ಜೀವವನ್ನುಂಟು ಮಾಡುವ ಆತನು. ಸೊ ರೋಮಾಪುರ 8ನೇ ಅಧ್ಯಾಯದ 11ನೇ ವಚನ, ಯೇಸುವನ್ನು ಸತ್ತೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಮುಂದೆ ನಾವು ನೋಡುವ ಪವಿತ್ರಾತ್ಮನ ಮೂಲಕ ಆ ಕಡೆಯ ದಿವಸದಲ್ಲಿ ಯೇಸು ಕ್ರಿಸ್ತನು ಸೈತಾನನನ್ನು ನಾಶ ಮಾಡ್ತಾರೆ. ಹಲ್ಲೆಲೂಯಾ. ಸೊ 2 ಥೆಸಲೋನಿಕ 2ನೇ ಅಧ್ಯಾಯದ 8ನೇ ವಚನ, ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿಂದ ಕೊಲ್ಲುವನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಿದ್ವು ಆ ಅಧರ್ಮ ಸ್ವರೂಪನು ಸೈತಾನನನ್ನು ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ, ದೇವರ ಉಸಿರು ಯಾವುದು? ದೇವರ ಉಸಿರು ಪವಿತ್ರ ಆತ್ಮನೇ ಆಗಿದ್ದಾರೆ. ಸೊ ದೇವರ ಉಸಿರು ಪವಿತ್ರಾತ್ಮನು, ಆ ಪವಿತ್ರಾತ್ಮನ ಶಕ್ತಿ ಕಡೆಯ ದಿವಸದಲ್ಲಿ ಸೈತಾನನನ್ನು ನಾಶ ಮಾಡ್ತದೆ. ಹಲ್ಲೆಲೂಯಾ. ಸೊ ನಾವು ಇವತ್ತು ಧ್ಯಾನ ಮಾಡಿದ್ದೇವೆ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು
ದೇವರ ಶಕ್ತಿಯಾಗಿದ್ದಾನೆ ಎಂಬುದಾಗಿ. ಹೋಲಿ ಸ್ಪಿರಿಟ್ ಈಸ್ ದ ಪವರ್ ಆಫ್ ಗಾಡ್ ಎಂಬುದಾಗಿ ಇಲ್ಲಿ ನಾವು ನೋಡಿದ್ದೇವೆ. ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಪವಿತ್ರಾತ್ಮನು ಈ ಸಕಲ ಸೃಷ್ಟಿಯನ್ನು ಉಂಟಾಗಲಿಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸಿದ್ದು. ಆ ಮಣ್ಣಿನ ಆಕಾರಕ್ಕೆ ಜೀವ ಬರಬೇಕಾದ್ರೆ ಅದು ಪವಿತ್ರಾತ್ಮನ ಶಕ್ತಿ ಕಾರಣ. ಅಲ್ಲಿ ನಾವು ನೋಡಿದ್ದೇವೆ, ಕೆಂಪು ಸಮುದ್ರ ಭಾಗ ಮಾಡಲಿಕ್ಕೆ ಲಾವಕ್ಕಿಗಳನ್ನು ತರಬೇಕಾದ್ರೆ ಪವಿತ್ರಾತ್ಮನ ಶಕ್ತಿಯಿಂದ ಆಯಿತು. ಆ ಮಿರಾಕಲ್ಸ್ಗಳು, ಅದ್ಭುತವಾದ ಕಾರ್ಯಗಳು ಪವಿತ್ರಾತ್ಮ ನಮ್ಮ ಹೃದಯಗಳನ್ನು ಕೂಡ ಬದಲು ಮಾಡ್ತಾರೆ. ಅದನ್ನು ದೇವರನ್ನು ಬಯಸುವ ಹಾಗೆ ಪವಿತ್ರಾತ್ಮನ ಹೃದಯವನ್ನು ಬದಲು ಮಾಡ್ತಾರೆ. ಯೇಸು ಕ್ರಿಸ್ತನ ಮೃತ ಶರೀರವನ್ನು ಸತ್ತೊಳಗಿಂದ ಎಬ್ಬಿಸಿರುವಂಥದ್ದು ಪವಿತ್ರಾತ್ಮನ ಶಕ್ತಿ. ಅದೇ ಪವಿತ್ರಾತ್ಮನ ಶಕ್ತಿ ಯಾರೆಲ್ಲ ಕ್ರಿಸ್ತನ ನಿದ್ದೆ ಹೋಗಿದ್ದಾರೋ ಅವರನ್ನು ಕೂಡ ಸತ್ತೊಳಗಿಂದ ಆ ಕಡೇ ದಿವಸದಲ್ಲಿ ಎಬ್ಬಿಸ್ತಾರೆ. ಯೇಸು ಕ್ರಿಸ್ತನ ತನ್ನ 2ನೇ ಬರೋಣದಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ಸೈತಾನನನ್ನು ನಾಶ ಮಾಡ್ತಾನೆ. ಹಲ್ಲೆಲೂಯ. ಈ ಪವಿತ್ರಾತ್ಮನ ಶಕ್ತಿ ಯಾರಲ್ಲಿ ವಾಸವಾಗಿರ್ತದೆ ಅಂತ ಹೇಳಿದರೆ, ಯಾರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾ ಸಹ ತೆಗೆದುಕೊಳ್ತಾರೋ ಅವರಲ್ಲಿ ಪವಿತ್ರಾತ್ಮನು ವಾಸ ಮಾಡ್ತಾರೆ. ಪವಿತ್ರಾತ್ಮನ ಬಲ ಅವರ ನೆಲೆ ಆಗಿರ್ತದೆ. ಪ್ರಾರ್ಥಿಸುವ. ತಂದೆ, ನಿಮಗೆ ಸ್ತೋತ್ರ. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಜೀವವುಳ್ಳ ವಾಕ್ಯಗಳು ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ. ಅವರ ಹೃದಯದಲ್ಲಿ ಮಹತ್ವದ ಕಾರ್ಯ ಮಾಡಿರಿ ಸ್ವಾಮಿ. ವಾಕ್ಯಗಳು ಸ್ವಾಮಿ ಕಾರ್ಯ ಸಾಧಕವಾದುದು ಅಪ್ಪ ಸ್ವಾಮಿ, 100ರಷ್ಟು ಫಲ ಕೊಡ್ಲಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಅವರ ಮೂಲಕ ಸ್ವಸ್ಥತೆ, ಬಿಡುಗಡೆಗಳನ್ನು ನಿಮ್ಮ ಜನರ ಮೇಲೆ ಮಾತನಾಡ್ತಿದ್ದೇವೆ. ಆಶೀರ್ವಾದ, ಶುಭವನ್ನು ಮಾತನಾಡ್ತಿದ್ದೇವೆ. ಮೇಲನ್ನು ಮಾತನಾಡ್ತಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ಸ್ವಾಮಿ ಯೇಸುವೆ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ದಯೆ ಅವರ ಉದ್ದ ಅಗಲ ಆಳ ಎತ್ತರ ತಿಳಿಲಿಕ್ಕೋಸ್ಕರ ಪ್ರತಿಯೊಂದು ಹೃದಯವು ತೆರೆಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಯೇಸುವೆ, ನಿಮ್ಮ ನಾಮ ನಿಮ್ಮ ಮಕ್ಕಳ ಮೂಲಕ ಎಲ್ಲ ಕಡೆಗೆ ಹಬ್ಬಲಿ. ನಿಮಗೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ ಉಂಟು ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇಲೆ ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.